ವಿಜಯ್ ಅಗ್ನಿ ಪರೀಕ್ಷೆ ಪಾಸ್ ಆಗ್ತಾರೋ ಇಲ್ವೋ ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆ ಇತ್ತು. ಯಾಕಂದರೆ ಈ ಗೆಲುವು ಬಂತಲ್ಲ, ಬಹುಶಃ ಇವ್ರು ನಿರೀಕ್ಷೆ ಮಾಡಿದ್ರಿಲ್ಲೋ ಗೊತ್ತಿಲ್ಲ. 108 ಕ್ಷೇತ್ರಗಳಲ್ಲಿ ಗೆದ್ದಿದ್ದು. ಅದಾದಮೇಲೆ ಈ ಉಳಿದವರೆಲ್ಲ ಬಂದು ನನಗೇನೇ ನೋಡಿ, ನಾವು ನೋಡ್ತಾ ಇದ್ದೀವಿ ನೇರ ದೃಶ್ಯಾವಳಿಗಳನ್ನು. ವಿಜಯ್ ಈಗಾಗಲೇ ಬಂದಿದ್ದಾರೆ ನೆಹರು ಸ್ಟೇಡಿಯಂಗೆ. ಪಟ್ಟಾಭಿಷೇಕಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ರಾಹುಲ್ ಗಾಂಧಿ ಕೂಡ ಈಗಾಗಲೇ ಚೆನ್ನೈಗೆ ಬಂದಿದ್ದಾರೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಈ ಕಾರ್ಯಕ್ರಮ ಆರಂಭ ಆಗುತ್ತೆ. 10 ಗಂಟೆಗೆ ಪ್ರಮಾಣ ವಚನ, ಇನ್ನು ಅರ್ಧ ಗಂಟೆ ಬಾಕಿ ಇದೆ. 118 ಬೇಕು, 118, 120 ಶಾಸಕರ ಬೆಂಬಲ ಸಿಕ್ಕಾಗಿದೆ. ಇದರ ನಡುವೆ ಆದಂಥ ರಾಜಕೀಯ ಡೆವಲಪ್ಮೆಂಟ್ಗಳು ನೋಡಿ ಹೆಂಗಿದೆ ಅಂತ. DMK AIADMK ಬದ್ಧ ವೈರಿಗಳು ಒಂದಾಗ್ಬಿಡ್ತಾರೆ ಅನ್ನುವಂಥ ಮಾತು, AIADMK ತುಂಡಾಗ್ಬಿಡುತ್ತೆ ಅನ್ನುವಂಥ ಮಾತು. ಒಂದೆರಡು ಜನ ಶಾಸಕರು ಹಿಂಡು ದಂಡು ಓಡೋಗಿ ಕೂತ್ಕೊಂಡಿದ್ದು, ಯಾರ ಕೈಗೂ ಸಿಗದೇನೆ. ಒಬ್ಬ ಶಾಸಕ ನಾಪತ್ತೆಯಾಗಿದ್ದು. ಎರಡ ಸಂಗತಿಗಳು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಜಯ್ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ನೋಡಿ ಬದಲಾದಂಥ ಸಂದರ್ಭಗಳು ಹೆಂಗಿರ್ತವೆ ಅಂತ. ವಿಜಯ್ ಯಾವಾಗ ಈ ಕಾಲ್ತುಳಿತ ಪ್ರಕರಣಗಳಾಯಿತು, ಬೇರೆ ಬೇರೆ ಘಟನೆಗಳಾಯಿತು, ಆವಾಗ DMK ಸರ್ಕಾರ ನಡೆಸ್ಕೊಂಡಂಥ ರೀತಿ ಎಲ್ಲರೂ ಹೋಗಬೇಕಾದ್ರೆ ಈ ಅವ್ರ ವೆಹಿಕಲ್ಗಳನ್ನು ಡಿವೇಟ್ ಮಾಡಿಬಿಡೋದು, ಅಲ್ಲಿ ಅಡ್ಡ ಏನಾದರೂ ಬ್ಯಾರಿಕೇಡ್ಗಳು ಹಾಕ್ಬಿಡೋದು, ಅಡ್ಡ ಏನಾದರೂ ಹಗ್ಗ ಕಟ್ಟಿಬಿಡೋದು. ಇಲ್ಲ ಇಲ್ಲಿ ಹೋಗಂಗಿಲ್ಲ, ನೀವು ಈ ಕಡೆ ಹೋಗಬೇಕು ಅಂತ ಹೇಳಿ ಅಂತ. ಕಡಿಮೆ ತೊಂದರೆ ಕೊಟ್ರ ಸರ್ಕಾರದವರು. ಪೊಲೀಸರು ಕೂಡ ಅವ್ರು ಹೇಳ್ದಂಗೆ ಮಾಡಿದ್ರು. ಈಗ ನೋಡಿ ಅದೇ ಪೊಲೀಸರು ಈಗ ಬಂದು ಸೆಲ್ಯೂಟ್ ಹೊಡಿಬೇಕು. ಇದು ನೋಡಿ ಸಾಧನೆ ಅಂದರೆ, ಇದು ಸಾಧನೆ ಅಂದರೆ. ಒಬ್ಬ ಮನುಷ್ಯ ಕಷ್ಟ ಸುಖಗಳು ಏನೇ ಇದ್ಕೊಳ್ಳಿ, ಅವಮಾನಗಳು ಏನೇ ಇದ್ಕೊಳ್ಳಿ, ಜೀವನ ಪರ್ಯಂತ ಇದನ್ನು ನೋಡಿದ್ದಾರೆ ವಿಜಯ್. ಯಾಕಂದರೆ ಬಾಲನಟನಾಗಿ ಬಂದಂಥ ವಿಜಯ್ ಅದಾದಮೇಲೆ ಅವರ ತಂದೆನೇ ಸಿನಿಮಾ ಮಾಡ್ತೀನಿ ಅಂತ ಹೋದಾಗ ಕೆಲವು ಪತ್ರಿಕೆಗಳು ಬರೆದಿದ್ವು, ಈ ಸಿನಿಮಾ ಮಾಡಲಿಕ್ಕೆ ಯೋಗ್ಯವಾದಂಥ ಮುಖನ, ನಾಯಕನಾಗಲಿಕ್ಕೆ ಯೋಗ್ಯವಾದಂಥ ಮುಖನ ಇದು ಅಲ್ಲ ಅಂತ. ಆದರೆ ಅದಾದ ನಂತರ ಸಾಲು ಸಿನಿಮಾಗಳು ಬಂದು ಸಾಲು ಸಿನಿಮಾಗಳು ಫ್ಲಾಪ್ ಆದವು. ಫ್ಲಾಪ್. ಜನ ಅಂದ್ಕೊಂಡ್ರು ಮುಗಿದೋಯ್ತು ಇವ್ರ ಕತೆ, ಇನ್ನೇನು ಉದ್ಧಾರ ಆಗಲ್ಲ ಇವರು ಅಂತ. ಆದರೆ ವಿಜಯ್ ಎದ್ದಂಥ ರೀತಿ ಬಹಳ ಬೇಗ ತಮಿಳರ ಮನಸ್ಸನ್ನು ಅರ್ಥ ಮಾಡಿಕೊಂಡ್ರು, ಪಲ್ಸನ್ನು ಅರ್ಥ ಮಾಡಿಕೊಂಡ್ರು. ನೋಡಿ ಪೊಲೀಸರು ಈಗ ಬಂದಿದ್ದಾರೆ, ಹಿರಿಯ ಪೊಲೀಸರು ಸಾಲುಗಟ್ಟಿ ಕೂತಿದ್ದಾರೆ. ನಾನು ಹೇಳ್ತಾ ಇದ್ದೆ ವಿಜಯ್ ಬಗ್ಗೆ, ತುಂಬ ಚೆನ್ನಾಗಿ ಇವರು ಪಲ್ಸನ್ನು ಅರ್ಥ ಮಾಡಿಕೊಂಡ್ರು, ತಮಿಳರ ಹೃದಯ ಅರ್ಥ ಮಾಡಿಕೊಂಡ್ರು. ಆ ಅರ್ಥ ಮಾಡಿಕೊಂಡಂಥ ಪರಿಣಾಮ ನಂತರ ಬಂದಂಥ ಸಿನಿಮಾಗಳಿದೆಯಲ್ಲ, ಆ ಸಿನಿಮಾಗಳು ನಾನು ಮುಂದೆ ಏನು ಮಾಡಲಿಕ್ಕೆ ಹೊರಟಿದ್ದೀನಿ, ಏನು ಮಾಡ್ತೀನಿ ಅನ್ನುವಂಥ ಸಂದೇಶವನ್ನು ಸ್ಪಷ್ಟವಾಗಿ ರವಾನಿಸಲಿಕ್ಕೆ ಶುರು ಮಾಡಿದವು ಸಿನಿಮಾಗಳು. ಪಾತ್ರಗಳ ಮುಖಾಂತರ ಜನಗಳನ್ನು ಮುಟ್ಟುವಂಥ ಒಂದು ಕಲೆಗಾರಿಕೆ ಇದೆಯಲ್ಲ, ಸಿನಿಮಾಕ್ಕಿದೆ ಅದು. ಸಿನಿಮಾಕ್ಕೆ ಈ ಸಿನಿಮಾಗಳು ಬರೆದಿರುವಂಥ ಸಂದರ್ಭದಲ್ಲಿ ನಾಟಕಗಳಿಗೆ ಇತ್ತು ಆ ರೀತಿಯ ಒಂದು ನೆಲೆ ಬೆಲೆ. ಅಬ್ಬಾ, ಹೀಗಾಗಿಯೇ ಹಿರಿಯ ಡಾಕ್ಟರ್ ರಾಜ್ಕುಮಾರ್ ಸೇರಿದಂತೆ, NT ರಾಮರಾವ್ ಸೇರಿದಂತೆ ಬಹಳ ಹಿರಿಯ ನಟರುಗಳೆಲ್ಲ ಈ ನಾಟಕದಿಂದಲೇ ಬಂದಿರುವಂಥವರು, ರಂಗಭೂಮಿಯ ಮೂಲದಿಂದ ಬಂದಿರುವಂಥವರು. ಅದಾದಮೇಲೆ ಸಿನಿಮಾ ಬೆಳ್ಳಿ ತೆರೆಯಲ್ಲಿ ನಾವು 2 ಗಂಟೆ 3 ಗಂಟೆ ಕೂತ್ಕೊಂಡು ಮೈ ಮರೆಯೋದು. ಎಲ್ಲೋ ಒಂದು ಕಡೆಗೆ ಅವ್ರ ಜಾಗದಲ್ಲಿ ನಮ್ಮನ್ನು ನಾವು ಕಲ್ಪಿಸ್ಕೊಳ್ಳೋದು. ಏನಾದರೂ ನಾಯಕ ನೆರವಿಗೆ ಬಂದಂಥ ಸಂದರ್ಭದಲ್ಲಿ ಚಪ್ಪಾಳೆ ಹೊಡೆಯೋದು, ಕಣ್ಣಲ್ಲಿ ನೀರು ಹಾಕೋದು. ಈ ಮುಖಾಂತರ ಏನು ಅಂತಂದರೆ ನಾವೇ ಅವರಾಗಿ ಬಿಡೋದು, ಅಥವಾ ಅವರನ್ನು ಸಂಪೂರ್ಣವಾಗಿ ನಮ್ಮ ಮೇಲೆ ಆವಾಹನೆ ಮಾಡ್ಕೊಳ್ಳೋದು. ಇದು ಪಾತ್ರ ಪ್ರಪಂಚ, ಇದು ಪಾತ್ರಗಳ ಪವರ್. ಇದನ್ನು ಮಾಡ್ತಾ 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 8 ಜನ ಮುಖ್ಯಮಂತ್ರಿಗಳಾಗ್ಬಿಟ್ರು ನೋಡಿ. NT ರಾಮರಾವ್ ಕತೆ ಹೇಳ್ತಾ ಇದ್ದೆ. ಆ ಮನುಷ್ಯನಿಗೇನು ಕನಸು ಕನವರಿಕೆಗಳು ಕಡಿಮೆನೇನಾ? ಅವರೂ ಕೂಡ ಸಿನಿಮಾದ ಮುಖಾಂತರನೇ ಜನರನ್ನು ಮುಟ್ಲಿಕ್ಕೆ ಹೋದಂಥವರು ಅವರೂ ಕೂಡ. ಅದಾದಮೇಲೆ ಎಮ್ ಜಿ ಆರ್ ನಂತರ ಬಂದಂಥ ಜಯಲಲಿತಾ, ಈ ಕಡೆಗೆ ಚಿರಂಜೀವಿ ಪಾರ್ಟಿ ಮಾಡಿದರು. ತಿರುಪತಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪಾರ್ಟಿ ಲಾಂಚ್ ಮಾಡಿದರು. ನಿರೀಕ್ಷಿತ ಮಟ್ಟದಲ್ಲಿ ಪಾರ್ಟಿ ಅದೇನು ಅಷ್ಟು ಚೆನ್ನಾಗಿ ಆಗಲಿಲ್ಲ. ಕೊನೆಗೆ ಬದಲಾದಂಥ ಸಂದರ್ಭದಲ್ಲಿ ಅವರು ಕಾಂಗ್ರೆಸ್ ಜೊತೆ ಸೇರಿಕೊಂಡ್ರು.
ಮನಮೋಹನ್ ಸಿಂಗ್ ಮಂತ್ರಿಮಂಡಲದಲ್ಲಿ ಅವರು ರಾಜ್ಯ ಸಚಿವರಾಗೂ ಕೂಡ ಕೆಲಸ ಮಾಡಿದರು. ಅದಾದಮೇಲೆ ಒಂದು ದಿವಸ ಹೇಳಿದರು ಕೈ ಎತ್ತಿ, ರಾಜಕಾರಣ ನನಗೆ ಬೇಡ. ಆದರೆ ಅವರ ತಮ್ಮ ಹಠಮಾರಿ ಪವನ್ ಕಲ್ಯಾಣ್ ಛಲ ಬಿಡದ ತ್ರಿವಿಕ್ರಮನ ರೀತಿಯಲ್ಲಿ ಪ್ರಯತ್ನ ಪಟ್ಟು 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 ಎರಡ ಯಾವ್ಯಾವ ಪಾರ್ಟಿಗೆ ಕೊನೆಗೆ BSPಗೂ ಹೋಗ್ಬಿಟ್ರು. ಅಲ್ಲೂ ಬರಕತ್ತಾಗಲಿಲ್ಲ. ಅದಾದಮೇಲೆ ಬಂದು ಜನಸೇನಾ ಮಾಡಿದರು. ಈಗ ನೋಡಿ ಉಪಮುಖ್ಯಮಂತ್ರಿ, ಹಿಂದೂ ಫೈರ್ ಬ್ರ್ಯಾಂಡ್. ಪ್ರಧಾನಿ ಮೋದಿ ಹೇಳಿದರು ಪವನ್ ಕಲ್ಯಾಣ್ ಆಂದಿ ಹೇ. ಇದು ನೀನು ಬರೀ ಗಾಳಿ ಅಲ್ಲಪ್ಪ, ನೀನು ಪವನ್ ಅಂದರೆ ಗಾಳಿ ಅಲ್ಲ, ನೀನು ಬೆಂಕಿ ಕೂಡ ಅಂತ. ಈಗ ನೋಡಿ ಎಲ್ಲೋ ಒಂದು ಕಡೆಗೆ ಭರವಸೆಯ ನಾಯಕ ಆಂಧ್ರ ಪ್ರದೇಶದಲ್ಲಿ ಪವನ್ ಕಲ್ಯಾಣ್. ತಮಿಳ್ನಾಡಿನಲ್ಲಿ ಅದೇ ನೋಡಿ ಎಷ್ಟೆಷ್ಟು ಜನ ಫೇಲ್ ಆಗಿಬಿಟ್ರು ಅಂತ. ಅದನ್ನು ಕೂಡ ಗಮನ ಇಟ್ಕೊಂಡು ಮಾತಾಡಬೇಕು ನಾವು. ಯಾರ್ಯಾರು ಬಹುತೇಕ ಜನಗಳು ಪ್ರಯತ್ನ ಪಟ್ಟಿದ್ದಾರೆ ಸಣ್ಣ ಪುಟ್ಟ ಪಾರ್ಟಿಗಳನ್ನು ಕಟ್ಕೊಂಡು. ವಿಜಯಕಾಂತ್ ಟ್ರೈ ಮಾಡಿರಲಿಲ್ವಾ? ಮಾಡಿದ್ರು. ಅವ್ರ ಪಾರ್ಟಿನೂ ಅಲ್ಲಿ ಇಲ್ಲಿ ಗೆದ್ದಿತ್ತು. ಆದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳವಣಿಗೆ ಆಗಲೇ ಇಲ್ಲ. ಇನ್ನು ಕೆಲವರು ಆರಂಭದಲ್ಲೇ ಕೈ ಸುಟ್ಕೊಂಡ್ರು, ದೂರ ಸರ್ಕೊಂಬಿಟ್ರು. ಕಮಲ ಹಾಸನ್ ಏನು ಪಾರ್ಟಿ ಮಾಡಿ ನನ್ನನ್ನು ಜನ ಗೆಲ್ಲಿಸ್ಬಿಡ್ತಾರೆ ಅಂತ ಉಮೇದರ ಓಡಾಡ್ತಾ ಇದ್ರು. ಜನ ಹೋಲ್ಸೇಲಾಗಿ ಧಿಕ್ಕರಿಸಿದರು. ಆ್ಯಕ್ಟಿಂಗ್ ಮಾಡ್ಕೊಂಡಿರಿ, ನಿಮಗೆ ಬೇಡ ಇದು ಅಂತೇಳಿ ಅಂತ. ರಜನಿಕಾಂತ್ ಇಲ್ಲಿ ಹೇಳಲೇಬೇಕು. ಯಾರಾದರೂ ಮತ್ತೊಬ್ಬ ನಾಯಕ ನಟ ತಮಿಳುನಾಡಿನಲ್ಲಿ ಅಷ್ಟರ ಮಟ್ಟಿಗೆ ದೊಡ್ಡ ಪ್ರಭಾವವನ್ನು ಬೀರುವಂಥ ಶಕ್ತಿ, ಸಾಮರ್ಥ್ಯ, ಅರ್ಹತೆ, ಯೋಗ್ಯತೆ ಇತ್ತು ಅಂತಂದರೆ ಅದು ರಜನಿಕಾಂತ್ ಅವರಿಗೆ, ನೋ ಡೌಟ್. ರಜನಿಕಾಂತ್ ಮಾಡಿದಂಥ ಸಭೆಗಳು ನಮ್ಮ ಕಣ್ಣು ಎದುರುಗಡೆಗಿದೆ. ಎಂಥ ಅದ್ಭುತವಾದಂಥ ಸಭೆಗಳು. ಅಲ್ಲಿ ಯಾವುದೇ ಮುಲಾಜಿಲ್ಲ, ಅಲ್ಲಿ ಯಾವುದೇ ಬೆಣ್ಣೆ ಹಚ್ಚುವಂಥ ಕೆಲಸ ಇಲ್ಲ. ನಾವೆಲ್ಲವನ್ನೂ ಕೂಡ ಮೀರಿ ನಿಲ್ಲಬೇಕು ಅನ್ನುವಂಥ ಒಂದು ಸಂದೇಶ ಇತ್ತು ಆ ಸಭೆಯಲ್ಲಿ. ಅರ್ಥ ಮಾಡ್ಕೋಬೇಕು ನಾವು ನೀವುಗಳು. ಎಷ್ಟರ ಮಟ್ಟಿಗೆ ಅಂತಂತಂದರೆ ಅವರಲ್ಲಿ ನಿಂತು ಕನ್ನಡದಲ್ಲಿ ಮಾತಾಡೋದು. ಕನ್ನಡದಲ್ಲಿ ತಮಿಳ್ನಾಡಿನಲ್ಲಿ ಒಂದು ಪಾರ್ಟಿ ಕಟ್ಟಲಿಕ್ಕೆ ಹೋಗಿರುವಂಥ ಒಬ್ಬ ನಾಯಕ ನಟ, ಒಬ್ಬ ಹೀರೋ ಕನ್ನಡದಲ್ಲಿ ಮಾತಾಡಿ ಅವರು ಜನರಿಗೆ ತಮ್ಮ ಸಂದೇಶನ ಕನ್ವಿನ್ಸ್ ಮಾಡ್ತಾರೆ ಅಂತಂತಂದರೆ ಆ ಮನುಷ್ಯನ ತಾಕತ್ತು ಎಷ್ಟರ ಮಟ್ಟಿಗೆ ಇರಬೇಕು ಯೋಚನೆ ಮಾಡಿ. ರಜನಿಕಾಂತ್ ಅವರ ತಾಕತ್ತು. ಕನ್ನಡ ಅಂದರೆ ಉರಿದು ಬಿದ್ದು ಬಿಡ್ತಾರೆ ಹಂಗೇನೆ ಅಲ್ಲಿ ಜನಗಳು. ಕಂಡ್ರಾಗಲ್ಲ ಅವರಿಗೆ. ಈ ಕಾವೇರಿ ವಿಚಾರ ಅನ್ನುವಂಥದ್ದು ಇದೆಯಲ್ಲ, ಅದು ಬಿಡಿ ಶತ್ರುಗಳನ್ನ ರೀತಿ ಮಾಡಿಬಿಟ್ಟಿದೆ. ಆದರೆ ಅಂಥ ಕಡೆಗೆ ಈತ ನಿಂತ್ಕೊಂಡು ಕನ್ನಡದಲ್ಲಿ ಮಾತಾಡೋದು. ಪಕ್ಷ ಕಟ್ಟಿದ್ದಿದ್ರೆ ಈ ಸಂದರ್ಭದಲ್ಲಿ ಏನಾದ್ರೂ ಇವರಿಗಿಂತ ಮೊದಲೇ ಬಂದಿದ್ದಿದ್ರೆ ಸ್ವೀಪ್ ಆಗ್ತಾಯಿದ್ರು, ಬಹುಮತ ಬರ್ತಾಯಿತ್ತು, ಯಾವುದೇ ಸಂದೇಹ ಇಲ್ಲ. ಆದರೆ ಅದೇ ಸಂದರ್ಭದಲ್ಲಿ ಅವ್ರಿಗೆ ಆರೋಗ್ಯ ಕೈ ಕೊಡಬೇಕಾ? ಅದೇ ಸಂದರ್ಭದಲ್ಲಿ ಕಿಡ್ನಿ ತೊಂದರೆ ಆಯಿತು. ಅವ್ರಿಗನ್ನಿಸ್ತು ಇಲ್ಲ ರಾಜಕಾರಣ ಅಂತಂದರೆ ಅದು ಶಕ್ತಿ ಕೇಳುತ್ತೆ, ಸಾಮರ್ಥ್ಯ ಕೇಳುತ್ತೆ, ಆರೋಗ್ಯ ಕೇಳುತ್ತೆ, ಉತ್ಸಾಹ ಕೇಳುತ್ತೆ, ಹಾರ್ಡ್ ವರ್ಕನ್ನು ಕೇಳುತ್ತೆ. 24 ಗಂಟೆ ಕೆಲಸ ಮಾಡಬೇಕಾಗತ್ತೆ. ನಾನು ಈ ರೀತಿ ಅನಾರೋಗ್ಯ ಇಟ್ಕೊಂಡು ನಾನು ಕೆಲಸ ಮಾಡೋಕ್ಕಾಗಲ್ಲ. ಹಿಂದಕ್ಕೆ ಬಂದರು ಅವರು. ಆದರೆ ಏನಾದರೂ ರಜನಿ ಮುಂದೆ ಇಟ್ಟಂಥ ಹೆಜ್ಜೆನ ಹಿಂದಕ್ಕೆ ಇಡಲಿಲ್ಲ ಅಂದಿದ್ದಿದ್ರೆ ರಜನಿ ಬರೀ ತೆರೆಯ ಮೇಲೆ ಸೂಪರ್ ಸ್ಟಾರ್ ಅಲ್ಲ, ರಾಜಕಾರಣದಲ್ಲೂ ಕೂಡ ಸೂಪರ್ ಸ್ಟಾರ್ ಆಗಿಬಿಡ್ತಾಯಿದ್ರು. ಈ ಮನುಷ್ಯನ ಗ್ಯಾಪ್ ನೋಡಿ ಎಷ್ಟರ ಮಟ್ಟಿಗಿದೆ ಅಂತ ವಿಜಯ್. ಇದು ಒಂದು ಕಡೆ DMK ತಿಕ್ಕಲತನದ ಪರಮಾವಧಿ, ಅಹಂಕಾರ ತಲೆಗೇರಿಬಿಟ್ಟಿತ್ತು, ತಲೆ ಮೇಲೆ ಅಧಿಕಾರದ ಕೊಂಬು ಮೂಡಿಬಿಟ್ಟಿದ್ವು. ಅಪ್ಪರಿಂದ ಅಜ್ಜನಿಂದ ಬಂದಂಥ ಬಳುವಳಿ ಸ್ಟಾಲಿನಿಗೆ ಅಪ್ಪನಿಂದ ಬಂತು, ಸ್ಟಾಲಿನ್ ಮಗನಿಗೆ ತಾತನಿಂದ ಬಂತು. ನಮ್ಮನ್ನು ಮೀರಿಸೋವಂಥವ್ರೇ ಯಾರಿಲ್ಲ, ನಮ್ಮನ್ನು ಮುಟ್ಟೋವಂಥವ್ರೇ ಯಾರಿಲ್ಲ. ಸನಾತನ ಧರ್ಮದ ಬಗ್ಗೆನೂ ಮಾತಾಡೋದು, ದೇವಸ್ಥಾನಗಳ ಬಗ್ಗೆನೂ ಮಾತಾಡೋದು, ಅದಕ್ಕೆ ತಕ್ಕಂಗೆ ಈ ರಾಜ ಅಂಥವರು ಕೂಡ ದನಿ ಏರಿಸೋದು, ಸಿಕ್ಕಲ್ಲಿ ವೇದಿಕೆಗಳಲ್ಲಿ ಮೈಕ್ ಸಿಕ್ಕ ತಕ್ಷಣ ಮಾತಾಡೋದು ನೋಡ್ತಾ ಇದ್ರು ಜನಗಳು. ಓಹೋ ಇವರು ಬಹಳ ಮುಂದುವರೆದು ಬಿಟ್ಟರು, ಇವರಿಗೆ ಅಹಂಕಾರ ಇವರಿಗೆ ಅಡರಿಬಿಡ್ತು, ಇವರ ಅಹಂಕಾರನ ಸ್ವಲ್ಪ ತಣಿಸ್ಬೇಕು ಅನ್ನಿಸ್ತು. ಹೆಂಗೆ ಕೊಟ್ಟರು ನೋಡಿ ಶಿಕ್ಷಣ. ಈ ಕಡೆಗೆ AIADMK ಆ ಗಟ್ಟಿಗಿತ್ತಿ ಜಯಲಲಿತಾ ಹೋದರು ಮೂರಾ ಬಟ್ಟೆ ಆಗಿಬಿಡ್ತು ಸಿನಿಮಾ. ಈ ಸಿನಿಮಾದಲ್ಲಿ ಹೆಂಗೆ ಈ ಕಥೆಗಳೆಲ್ಲೆಲ್ಲೋ ಟರ್ನ್ ಆಗಿ ಅಧ್ವಾನ ಎದ್ದೋಗ್ಬಿಡುತ್ತಲ್ಲ ಕಥೆ, ಹಂಗಾಗ್ಬಿಡ್ತು. AIADMK ಒಂಥರ ಕೆಟ್ಟ ಸಿನಿಮಾ ರೀತಿಯಲ್ಲಿ ಆಗ್ಬಿಡ್ತು. ಶಶಿಕಲಾ ಜೈಲು ಸೇರಿದರು. ಹೊರಗಡೆ ಬಂದಾದ್ಮೇಲೂ ಕೂಡ ಎಲ್ಲರನ್ನೂ ಒಂದು ಮಾಡೋಕ್ಕಾಗಲಿಲ್ಲ.
ಪನ್ನೀರ್ ಸೆಲ್ವಂ DMK ಕಡೆಗೆ ಹೊರಟರು. ಪನ್ನೀರ್ ಬಂದರೂ ಕೂಡ ಏನು ಯೂಸ್ ಆಗಲಿಲ್ಲ ಅಡುಗೆಗೆ, ರಾಜಕೀಯದ ಅಡುಗೆಗೆ. DMK ಹೀನಾಯವಾಗಿ ಸೋಲ್ತು. ಈ ಕಡೆಗೆ AIADMK ಇಬ್ಬಗಾದಂಥ AIADMK ಕೂಡ ಅದೇ ಕಥೆ. ಆ AIADMK ಜೊತೆಗೆ BJP ಕೈ ಜೋಡಿಸಿದ್ದು. ಇದು ನೋಡಿ ಸಂಗತಿ. ಅಣ್ಣಾಮಲೈ ಭರವಸೆ ಮೂಡಿಸಿದಂಥ ನಾಯಕ ಅಲ್ಲಿ, ನೋ ಡೌಟ್. BJP ಅವ್ರಿಗೊಂದು ದೊಡ್ಡ ಅನ್ಯಾಯ ಮಾಡಿಬಿಡ್ತು. ಅನ್ಯಾಯ ಏನೂ ಇಲ್ದಿರುವಂಥ ಕಡೆಗೆ ಆ ರಾಜಕೀಯ ಗಾಳಿ ಬೀಸಕ್ಕೆ ಶುರು ಆಯ್ತಲ್ಲ, BJPಯ ಗಾಳಿ ಬೀಸಕ್ಕೆ ಶುರು ಆಯ್ತಲ್ಲ, ಅದಕ್ಕೆ ಕಾರಣ ಅಣ್ಣಾಮಲೈ. ಆದರೆ ಅಣ್ಣಾಮಲೈನ ಮೂಲೆಗೆ ತಳ್ಳಿಬಿಟ್ರು BJP ನಾಯಕರುಗಳು. AIADMK ಅಧಿಕಾರಕ್ಕೆ ಬಂದುಬಿಡುತ್ತೆ ಅನ್ನುವಂಥ ಭ್ರಮೆನಲ್ಲಿ